ರಟ್ಟಳ್ಳಿ ತಾಲೂಕು ಮಾಸೂರು ಗ್ರಾಮ. ಮೊದಲು ನಮ್ಮ ಜೀವನ ಚೆನ್ನಾಗಿತ್ತು ರೀ. ಹೊಲ ಮಾಡ್ತಿದ್ದೆ, ಲಾವಣಿ ಪಾವಣಿ ಕೋರು ಕಮ್ತಾ ಮಾಡ್ತಿದ್ದೆ. ಮೊದಲು ಜೀವನ ಚೆನ್ನಾಗಿತ್ತು. 35 ವರ್ಷದಿಂದ ನಮ್ಮ ಜೀವನ ಕಣ್ಣು ಹೋಗಿ ಭಾಳ ಇದಾಗಿತ್ತು. ಆಮೇಲೆ ಈ ಹೆಣ್ಮಕ್ಳ ಜೊತೆ ಕಳಿ ಕಾಸಿಗೆ ಹೋಗ್ತಿದ್ವಿ. ಈಗ ಹೆಣ್ಮಕ್ಳು ನಮ್ಮ ಮಕ್ಕಳ ಜೊತೆಗಿನ ಉದ್ಯೋಗ ಕಾಯ್ದೆ ಕೆಲಸಕ್ಕೆ ನಮಗೆ ನಂಬರ್ ಕೊಟ್ಟರು. ನಾವು 3 ವರ್ಷದಿಂದ ಬರ್ತಾರೆ. ಈಗ ಮಕ್ಕಳ ಜೊತೆ ಮಕ್ಕಳು ಕರ್ಕೊಂಡು ಮಾಡ್ತಾರೆ, ಇಲ್ಲ ತೋರಿಸ್ತಾರೆ. ಅವ್ರು ಹಿಂಗೆ ಬಾ ಅಂತ ತೋರಿಸ್ತಾರೆ. ಅವರು ದಾರಿಗೆ ತೋರಿಸ್ತಾರೆ, ಹಿಂಗೆ ಕಡಿ ಹಿಂಗೆ ಬಿಡು ಅಂತಂದು ಕಡಿತಾ ಇರ್ತಾರೆ. ಆಮೇಲೆ ತುಂಬಾಕೇನು ಹತ್ತೋದು ಬಾ ನಾವೇ ತುಂಬ್ತಪ್ಪ ಅಂತಾರೆ ಮಕ್ಕಳು. ಹಿಂಗಾಗಿ ಅವ್ರ ಜೊತೆಗೆ ಜೀವನ ಮಾಡ್ತಾರೆ. ಈಗ ನಮ್ಮ ಹೆಣ್ಮಕ್ಳಿಗೆ ಆರಾಮಿಲ್ರಿ. ಈಗ ಉದ್ಯೋಗ ಕಾಯ್ದೆ ಕೆಲ್ಸಕ್ಕೆ ಹೋಗೋದು, ಹೆಣ್ಮಕ್ಳಿಗೆ ತೋರಿಸೋದು, ನಾನು ನನ್ನ ಮಗಳು ಜೀವನ ಮಾಡ್ತಾ ಇದ್ದೀವಿ. ಆಮೇಲೆ ನಮಗೆ ಒಂದು ಎಕರೆನೂ ಇಲ್ಲ, ಎಲ್ಲಿ ಇಲ್ಲ. ನಾವು ಕೂಲಿ ಮಾಡೇ ಜೀವನ ಮಾಡೋದು, ಕೂಲಿಯಾಗ ಜೀವನ ನಮ್ಮದು. ಯಾವುದ್ರದ್ದು ಸಹಾಯ ಇಲ್ಲ, ಏನಿಲ್ಲ. ಆಮೇಲೆ ಕಾಲು ಮುರಿದವ್ರು ಎರಡು ಕಾಲಲ್ಲಿ ರಾಡದವ. ನಾವು ಇದ್ರಾಗ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿಂತಾ ಇದ್ದಾವೆ ಮಕ್ಕಳ ಜೊತೆಗೆ. ನಮ್ಮ ಹೆಸರು ರೇಖಾ ಅಂತ, ನಮ್ಮ ಅಪ್ಪಾಜಿ ಹೆಸರು ನಾರಾಯಣಪ್ಪ ಅಂತ. ಉದ್ಯೋಗ ಖಾತ್ರಿ ಕೆಲಸ ಬಂದಾಗಿಂದ ನಮ್ಮ ಅಪ್ಪಾಜರಿಗೆ ಭಾಳ ಅನುಕೂಲ ಆಗೈತೆ. ನಮ್ಮ ಅಮ್ಮರಿಗೆ ಆಸ್ಪತ್ರೆ ಖರ್ಚು, ಊಟದ ಖರ್ಚಿಂದ ಭಾಳ ಕಷ್ಟ ಆಯಿತು. ಮನೆಯೊಳಗೆ ಯಾರೂ ಇಲ್ಲ, ಅವರೊಬ್ಬರೇ ಇದ್ದಾರೆ. ಆದ್ದರಿಂದ ಈ ಉದ್ಯೋಗ ಖಾತ್ರಿ ಕೆಲಸ ಬಂದಾಗಿಂದ ಭಾಳ ಅವ್ರಿಗೆ ಅನುಕೂಲ ಆಗೈತಿ, ಭಾಳ ಒಳ್ಳೆಯದು ಆಗೈತಿ. ಖುಷಿಯಾಗಿ ಸಂತೋಷ. ಬೇರೆ ಕಡೆ ಕಣ್ಣು ಕಾಣಲ್ಲ ಅಂತ ಯಾರೂ ಕರ್ಕೊತಾ ಇರಲಿಲ್ಲ. ಅವರಿಗೆ ಕಾಲು ಮುರಿದವನಿಗೆ ಕಣ್ಣು ಕಾಣಲ್ಲ ಅಂತ ಯಾರೂ ಕೆಲಸಕ್ಕೂ ಬರ್ತಾ ಇರಲಿಲ್ಲ. ಈ ಉದ್ಯೋಗ ಖಾತ್ರಿ ಕೆಲಸದಿಂದ ಅವರಿಗೆ ಭಾಳ ಅನುಕೂಲ ಆಗೈತಿ. 2 ಮಕ್ಕಳು ಬರ್ತವೆ, ಕೆಲಸಕ್ಕೆ ನಾವು ಹ್ಞೂ ಸರ್. ನಮ್ಮದು ಈಗ ಇದು ಉದ್ಯೋಗ ಖಾತೆ ಕೆಲಸಕ್ಕೆ ಬರೋದು ಆಸ್ಪತ್ರೆಗೆ, ನಮ್ಮ ಜೀವನಕ್ಕೆ ಬರೀ ಆಸ್ಪತ್ರೆಗೆ ಮುಂದೆ ಅದಕ್ಕೂ ಮಾಡೋಕ್ಕಾಗಲ್ಲ. ಬರೀ ಆಸ್ಪತ್ರೆಗೆ ಗುಳಿಗೆ, ಇಂಜೆಕ್ಷನ್ನು, ಆಮೇಲೆ ಶುಗರು BP ಐತಿ, ಎಲ್ಲ ಇಲ್ಲಿ ದುಡಿಯೋದು ಅಲ್ಲಿ ಹಾಕೋದು. ಇಷ್ಟು ಮಟ್ಟಿಗೆ ನಮ್ಮ ಜೀವನ ನಡೀತಾ ಇತ್ತು ಸರ. ನಾವು ನನ್ನ ಮಗಳು ಬರ್ತಾ ಇದ್ದೀವಿ ಸರ. ಈಗ 3 ವರ್ಷದಿಂದ ಅವ್ರದ್ದು ಉದ್ಯೋಗ ಖಾತೆ ಬುಕ್ ಬೇರೆ ಐತಿ, ಮಗಳದು ನಂದು ಬೇರೆ ಐತಿ. ಆಮೇಲೆ ನಮ್ಮ ಮನ್ಯಾಗ ಹೆಣ್ಮಕ್ಳು ಹಾಸಿಗೆ ಆರಾಮಿಲ್ಲ, ಹಾಸಿಗೆ ಇರ್ತಾರೆ. ಈ ಉದ್ಯೋಗ ಕೆಲಸ ಕಾಯ್ತದಿಂದ ನಮಗೆ ಭಾಳ ಸಹಾಯ ಆಗೈತಿ. ಈಗ ಇದರಿಂದ ಜೀವನ ಮಾಡೋದು, ಆಸ್ಪತ್ರೆಗೆ ಹಾಕೋದು, ತೋರಿಸ್ಕೊಳೋದು, ಏನು ಸಾಲ ಸಬ್ಟಿ ಇಲ್ಲದೆ ನಾವು ಜೀವನ ಮಾಡ್ತಾ ಇದ್ದೀವಿ. ಇದರಿಂದ ಮುಂದೆ ಏನು ನಮಗೆ ತೊಂದರೆ ಇಲ್ಲ. ಉದ್ಯೋಗ ಕಾಯ್ದೆಯಿಂದ ಭಾಳ ಸಹಾಯ ಆಗೈತಿ. ಈಗ ನಮಗೆ ಅಂಗ್ಲಿಕರಿಗೆ ಉದ್ಯೋಗ ಕಾಯ್ದೆ ಕೆಲಸ ಸಿಕ್ಕೋದು ಭಾಳ ನಮಗೆ ಖುಷಿ ಆಗೈತಿ. ಇದರಿಂದ ಎಷ್ಟೋ ಜನ ನಾವು ಜೀವನ ಮಾಡ್ತಾ ಇದ್ದೀವಿ. 370 ರೂಪಾಯಿದಲ್ಲಿ ನಮ್ಗೆ ಭಾಳ ಜೀವನ ನಡೀತೈತಿ. ಆಮೇಲೆ ಈಗ ಆಸ್ಪತ್ರೆಗೆ ಎಲ್ಲದಕ್ಕೂ, ಹೊಟ್ಟೆ ಭಂಗಕ್ಕೂ, ಜೀವನಕ್ಕೂ ಎಲ್ಲ ನಮಗೆ ಭಾಳ ಸಹಾಯ ಆಗೈತೆ. ಉದ್ಯೋಗ ಎಲ್ಲಿ ಕೆಲಸ ಕೊಡ್ತಾಯಿಲ್ಲ, ಉದ್ಯೋಗ ಕಾಯ್ದೆ ಕೆಲಸ ಕೊಟ್ಟಂಗೆ ಎಲ್ಲಿ ಕೊಡ್ತಾಯಿಲ್ಲ ಊರು ಮನೆಯವರು. ಇದರಿಂದ ಭಾಳ ಉಪಕಾರ ಆಗೈತೆ ನಮಗೆ ಎಲ್ಲಿ ಕೆಲಸ ಇಲ್ಲದೆ ಎಲ್ಲಿ ಕೆಲಸ ಸಿಗ್ತಾ ಇಲ್ಲ ಸರ. ಇದರಿಂದ ಏನು ಮಾಡಬೇಕು ಅನ್ನೋದು ಗೊತ್ತಾಗಿದ್ದಿಲ್ಲ ನಮಗೆ. ಈಗ ಉದ್ಯೋಗ ಕಾಯ್ದೆ ಕೆಲಸ ಬಂದಾಗಿಂದ ಭಾಳ ಉಪಕಾರ ಆಗೈತೆ ನಮಗೆ. ನಾವು ಚೆನ್ನಮ್ಮ ಪರಪ್ಪನವರು ಅಂತಂದು ಹಾವೇರಿ ಜಿಲ್ಲಾ ರಟ್ಟಳ್ಳಿ ತಾಲೂಕು ಮಾಸೂರು ಗ್ರಾಮ ಪಂಚಾಯತಿಯಿಂದ ಚೆನ್ನಮ್ಮ ಪರಪ್ಪನವರು ಅಂತ ಲೇಟಾಗಿ ಕೆಲಸ ಮಾಡ್ತಾಯಿದ್ದೀವಿ. 2021ರಲ್ಲಿ ನಮ್ಮ ಪಂಚಾಯತಿಯಲ್ಲಿ IC ಚಟುವಟಿಕೆ ಮೂಲಕ ನಮಗೆ ಈ ಮಾಹಿತಿ, ಉದ್ಯೋಗ ಖಾತ್ರಿ ಮಾಹಿತಿ ಕೊಟ್ಟರು. ಅಲ್ಲಿಂದ ನಾವು ಕೆಲಸ ಮಾಡಕತ್ತಿದ್ವಿ. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಸಿಕ್ತು ನಮಗೆ. ಆ ಕೆಲಸ ಮಾಡೋ ಟೈಮ್ನೊಳಗೆ ನಮಗೆ ವಿಶೇಷ ಚೇತನರಾದ ಇಲ್ಲಿ ಒಂದು 18ರಿಂದ 20 ಜನ ನಮ್ಮನ್ನು ಕೆಲಸಕ್ಕೆ ಕರ್ಕೊಂಡು ಹೋಗ್ರಿ, ನಾವು ಬರ್ತೀವಿ ಅಂತಂದ್ರು. ಪಂಚಾಯತಿಯಿಂದ ನಾವು ಮಾಹಿತಿ ತಗೊಂಡ್ವಿ, ಕೆಲಸಕ್ಕೆ ಕರ್ಕೊಂಡು ಹೋಗ್ರಿ, ಅವ್ರಿಗೆ ಇದರಿಂದ ಅವಕಾಶ ಐತಿ ಅಂತಂದು ಹೇಳಿದರು. ಅವ್ರನ್ನ ನಾವು ಕರ್ಕೊಂಬಂದ್ವಿ. ಇಲ್ಲಿ ಕೆಲಸನ ಅವರು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಪಂಚಾಯತಿಯವರಾಗಲಿ, ನಮ್ಮ ತಾಲೂಕು ಪಂಚಾಯತಿಯವರಾಗಲಿ ಚೆನ್ನಾಗಿ ಸಹಕರಿಸಿ ನಮಗೆ ಸುಮಾರು ಈಗ 5 ವರ್ಷದಿಂದ ನಮಗೆ ಕೆಲಸ ಕೊಡ್ತಾ ಇದ್ದಾರೆ. ಇಂಥ ಅಂಗವಿಕಲರಿಗೆ ತುಂಬ ಉಪಯೋಗ ಆಗಿದೆ ನಮ್ಮ ಉದ್ಯೋಗ ಖಾತ್ರಿಯಿಂದ. ಅವರಿಗೆ ಕಣ್ಣು ಕಾಣಲ್ರಿ ಸರ. ಅವರು ಸುಮಾರು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ರೀ. ಅವರಿಗೆ ಹೆಣ್ಮಕ್ಳ ಆಧಾರ, ಅವ್ರಿಗೆ ಮಕ್ಕಳು ರೀ, ಗಂಡು ಮಕ್ಕಳಿಲ್ಲ. ಅವರಿಬ್ಬರಿಗೆ ಗಂಡ ಹೆಂಡತಿಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಸುಮಾರು 18ರಿಂದ 20 ಸಾವಿರ ರೂಪಾಯಿ ಅವ್ರಿಗೆ ತಿಂಗಳ ಖರ್ಚು ಬೇಕಾಗುತ್ತೆ ಆ ಚಿಕಿತ್ಸೆಗೆ. ಮತ್ತು ಈ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಬಂದಮೇಲೆ ಅವರಿಗೆ ತುಂಬ ಚಿಕಿತ್ಸೆಗಾಗಲಿ ಮತ್ತು ಹೊಟ್ಟೆ ಜೀವನಕ್ಕಾಗಲಿ ತುಂಬ ಸಹಕಾರ ಆಗಿದೆ. ಆಮೇಲೆ ಸಾಲ ಇಲ್ದಂಗೆ ಜೀವನ ನಡೆಸಕತ್ತಾರೆ ಉದ್ಯೋಗ ಖಾತ್ರಿ ಯೋಜನೆಯಿಂದ. ಖುಷಿನೂ ಪಡ್ತಾ ಇದ್ದಾರೆ. ಇದರಿಂದ ನಮ್ಗೆ ತುಂಬ ಉಪಕಾರ ಆಯ್ತು. ಧನ್ಯವಾದ ತಿಳಿಸ್ತಾ ಇದ್ದಾರೆ ಈ ಉದ್ಯೋಗ ಖಾತ್ರಿ ಯೋಜನೆ.